ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ದೀಪು ಯಾಕ್ರಿ ಏನಾಯ್ತು? ದೀಪು ಬಗ್ಗೆ ಒಂದು ಕೆಟ್ಟ ಕನಸು ಬಿದ್ದ್ಬಿಡ್ತು. ಅವಳು ಮನೇಲಿಲ್ವಲ್ಲ, ಅದಕ್ಕೆ ನಿಮ್ಗೆ ಹಾಗನ್ಸಿದೆ. ಮಲ್ಕೊಳ್ಳಿ. ಅವಳು ಅವ್ರ ಗಂಡನ ಜೊತೆ ಆರಾಮಾಗಿದ್ದಾಳೆ, ನೀವು ಮಲ್ಕೊಳ್ಳಿ. ನೋಡಿ, ನಿಮ್ಗಿನ್ನೂ ಸಮಾಧಾನ ಆಗಲಿಲ್ಲ ಅಂದರೆ ಅವಳಿಗೊಂದು ಫೋನ್ ಮಾಡಿ ಮಾತಾಡಿ. ಬೇಡ, ಇಷ್ಟೊತ್ತಲ್ಲೆಲ್ಲ ಫೋನ್ ಮಾಡೋದು ಬೇಡ. ನಾಳೆ ಬೆಳಿಗ್ಗೆ ಫೋನ್ ಮಾಡೋಣ. ಮಲ್ಕೊಳ್ಳಿ. ಬೆಳಿಗ್ಗೆ ಎದ್ದ ತಕ್ಷಣ ಮಾತಾಡೋಣ. ಮಲ್ಕೊಳ್ಳಿ. ಅಲ್ಲ ರೀ ದೀಪ ಅವರೇ, ನೆನ್ನೆ ರಾತ್ರಿ ಅಷ್ಟೆಲ್ಲ ಟೆಕ್ಸ್ಟ್ಗಳು ಕಳಿಸಿದ್ದೀನಿ, ಇನ್ನೂ ಸಿಂಗಲ್ ಟಿಕ್ ಇದೆಯಲ್ಲ. ಅಂದರೆ ನಾನು ಬ್ಲಾಕ್ ಮಾಡಿದ್ದೀರಾ ನೀವು? ಅಷ್ಟೊಂದು ಕೋಪನ? ಇರಲಿ, ನಾನು ನಂಬರ್ ಬ್ಲಾಕ್ ಮಾಡಿದ್ರೆ ಏನಂತೆ, ಇದೆಲ್ಲ ನಮ್ಮ ಹಳೆ ಟೆಕ್ನಿಕ್. ಅಚ್ಚು ನಂಬರಿಂದ ಕಾಲ್ ಮಾಡ್ತೀನಿ, ಹಾಗಾದರೂ ಮಾತಾಡಲೇಬೇಕಲ್ಲ ನೀವು. ನೆನ್ನೆ ಪ್ರಭಾಕರ್ ಮಾವ ಕೇಳಿದಾಗ ನೀವಾಗೆ ಬರ್ತೀರಾ, ಅಲ್ಲಿವರೆಗೂ ಕಾಯ್ತೀನಿ ಅಂತ ಹೇಳಿದೆ. ನಿಜ ಹೇಳ್ಬೇಕಂದ್ರೆ ನಿಮ್ಮನ್ನು ಬಿಟ್ಟಿರಕ್ಕಾಗ್ತಿಲ್ಲ ರೀ. ಎಲ್ಲೇ ನರಸಿಂಹ? ನೋಡಿ ಬಂದ ನರಸಿಂಹ. ಏನೋ ಇಬ್ರು ಮೊಬೈಲ್ ನೋಡ್ಕೊಂಡು ಹೊಲ ಆಡ್ಕೊಂಡ್ ಬರ್ತಿದ್ದೀರಾ? ಏನು ಎಣ್ಣೆ ಹಾಕೋಬ್ಲಾನ? ಇಲ್ಲ ಸರ್, ನಾನು ಮೊದ್ಲಿನ ಥರ ಇಲ್ಲ, ತುಂಬ ಬದಲಾಗಿದ್ದೀನಿ. ಅಂದ್ರೆ ಕುಡಿಯೋದು ಬಿಟ್ಬಿಟ್ಟ? ಅದು ಹೆಂಗೆ ಸರ್ ಬಿಡೋಕ್ಕಾಗುತ್ತೆ? ವಾರಕ್ಕೊಂದ್ಸಲ ಹಾಕ್ಕೊಂತೀನಿ. ದಾರ ಅದೇ. ನೀನೇನು ಮೊಬೈಲ್ ನೋಡ್ಕೊಂಡು ಬಂಕಂಗೆ ನಿಂತಿದ್ಯಾ? ಅಪ್ಪ, ಅದು ಇವತ್ತು ರಿಸಲ್ಟು. ಪರೀಕ್ಷೆ ಬರಿಬೇಕಾದ್ರೆ ಇಲ್ಲದೆ ಇರೋ ಟೆನ್ಷನು ಈಗ ಯಾಕೋ? ಆರಾಮಾಗಿರು, ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗ್ತೀಯಾ? ನಾನು ಅದೇ ಹೇಳಿದೆ ಸರ್. ಯೋಚನೆ ಮಾಡಬೇಡಪ್ಪ, ನೀನು ಪಟ್ಟಿರೋ ಕಷ್ಟಕ್ಕೆ ತಕ್ಕ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಆದರೂ ರಿಸಲ್ಟ್ ಬರೋವರೆಗೂ ಒಂಥರ ಸಂಕಟಮ್ಮ. ಅದು ಸರಿ. ತಿಂಡಿ ತಿಂದಿದ್ಯೋ ಇಲ್ವೋ? ಹಾಂಪ್ಪ. ಏನು ತಿಂದೇನೋ? ರಿಸಲ್ಟ್ ಬರಲಿ ಸರ್, ನರಸಿಂಹನ ಕಡೆಯಿಂದ ಪಾರ್ಟಿನೇ ತಗೊತೀನಿ. ಪಾರ್ಟಿ ಅಂದರೆ ಅದಲ್ಲ ಸರ್, ಮತ್ತಿದೇನು? ಅದೇ ಕೇಕು, ಪಫ್, ದಿಲ್ ಪಸಂದ್ ಅಷ್ಟೇ. ಅಷ್ಟರಲ್ಲೇ ಇದ್ರೆ ಒಳ್ಳೇದು. ದೇವ್ರೆ, ನರಸಿಂಹ ಪಾಸ್ ಆಗ್ಲಪ್ಪ. ವೆಬ್ಸೈಟ್ ಓಪನ್ ಆಯ್ತು. ಓ ಮೈ ಗಾಡ್, ಯೆಸ್! ನರಸಿಂಹ ಪಾಸ್ ಆಗ್ಬಿಟ್ಟಿದ್ದಾನೆ. ಫೈನಲಿ ಯು ಡಿಡ್ ಇಟ್ ನರಸಿಂಹ. ಯೆಸ್, ಥ್ಯಾಂಕ್ ಯು ಸೋ ಮಚ್ ದೇವ್ರೆ. ಈಗಲೇ ಹೋಗಿ ಸ್ವೀಟ್ ಕೊಡಬೇಕು. ಅಮ್ಮ, ನಾನು ಪಾಸ್ ಆಗೋದೆ.